ನಾಡಿನ ದೇಶ ವಿದೇಶಗಳ ಹವಾಮಾನ ವರದಿ, ಕ್ರೀಡಾ ಸುದ್ದಿಗಳು, ಸ್ಥಾನಿಕ ಸುದ್ದಿಗಳು, ವಿಶೇಷ ಸಂಚಿಕೆಗಳು, ರಾಜಕೀಯ ವಾಸ್ತವಿಕತೆ, ಕೃಷಿ ಕ್ಷೇತ್ರಗಳ ಸುದ್ದಿಗಳು ನಮ್ಮ ವಾಹಿನಿಯಲ್ಲಿ ಮಾತ್ರ. ನಮ್ಮ ವಾಹಿನಿಯನ್ನು ಯೂಟ್ಯೂಬ್ನಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಸುದ್ದಿಗಳು ಇಷ್ಟವಾಗಿದ್ದಲ್ಲಿ ಶೇರ್ ಮತ್ತು ಲೈಕ್ ಮಾಡಿ. ನಮಸ್ಕಾರ ವೀಕ್ಷಕರೇ. ಬಹುಶಃ ನಮ್ಮ ಕರ್ಮ, ಈ ಧರ್ಮ, ಹಣೆ ಬರಹ ಹೀಗೆ ಹಲವಾರು ನಂಬಿಕೆಗಳನ್ನು ನಾವು ನಮ್ಮ ದಿನನಿತ್ಯದ ಒಂದು ಚಟುವಟಿಕೆಗಳಲ್ಲಿ ನಾವು ಅಳವಡಿಸ್ತಾ ಇರ್ತೀವಿ. ಹಾಗಾದರೆ ಈ ಕರ್ಮ, ಧರ್ಮ, ನಂಬಿಕೆ ಇದೆಲ್ಲವೂ ಇದೆಯಾ ಅನ್ನೋದು ನಾವು ಈ ಸಂದರ್ಭದಲ್ಲಿ ಚರ್ಚೆ ಮಾಡುವಂಥ ವಿಷಯ. ಕಾರಣ ಈಗ ಅನೇಕರು ಈ ವಿದ್ವಾಂಸರು, ಪಂಡಿತರೆಲ್ಲ ನಂಬಿಕೆ, ಹಣೆ ಬರಹ ಇದೆಲ್ಲವೂ ಏನಿದೆ ಅಂದರೆ ಇದೊಂದು ಮೂಢನಂಬಿಕೆ. ಅದರಲ್ಲೂ ಹಣೆ ಬರಹ ಅನ್ನುವಂಥ ಒಂದು ವಿಷಯ ಬಂದಾಗ ಇದು ಮೂಢನಂಬಿಕೆ ಅಂತ ಅನೇಕ ಪಂಡಿತರು ತಮ್ಮ ಒಂದು ವ್ಯಾಖ್ಯಾನದಲ್ಲಿ ಹೇಳ್ತಾರೆ. ವೀಕ್ಷಕರೇ, ನಾವು ಅನೇಕ ಉದಾಹರಣೆಗಳನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಖ್ಯಾತಿ ಪಡೆದಂಥ ಅನೇಕ ಆಟಗಾರರನ್ನು ನೋಡಿದ್ದೀವಿ. ಚಲನಚಿತ್ರರಂಗದಲ್ಲಿ ಅನೇಕ ಸಿನಿಮಾದಲ್ಲಿ ತಮ್ಮದೇ ಆದಂಥ ಒಂದು ಇವುಗಳನ್ನ ರಚಿಸಿದಂಥ ಅನೇಕ ಕಂಡರನ್ನ ನಾವು ನೋಡಿದ್ದೀವಿ. ರಾಜಕೀಯದಲ್ಲಿ ತಮ್ಮದೇ ಆದಂಥ ಒಂದು ಈ ಸಮಾಜಕ್ಕೆ ಕಾಣಿಕೆಯನ್ನು ನೀಡಿದಂಥ ಕಂಡು ವ್ಯಕ್ತಿಗಳನ್ನು ಕೂಡ ನಾವು ನೋಡಿದ್ದೀವಿ. ಹಾಗಾದ್ರೆ ಇವತ್ತಿನ ದಿವಸ ನಾವು ಒಬ್ಬ ಕ್ರಿಕೆಟಿನ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ. ಬಹುಶಃ ತಮಗೆಲ್ಲ ಗೊತ್ತಿರುವ ಹಾಗೆ ಒಬ್ಬ ಅಂತಾರಾಷ್ಟ್ರೀಯ ಕ್ರಿಕೆಟರ್, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತಮ್ಮದೇ ಆದಂಥ ಒಂದು ಛಾಪನ್ನು ಮೂಡಿಸಿದಂಥ ವ್ಯಕ್ತಿಗಳು. ಅಂತ ಒಬ್ಬ ವ್ಯಕ್ತಿ ಇವತ್ತು ನಾನು ಮಾತಾಡ್ತಾ ಇದ್ದೀನಿ. ಕಾರಣ ಇತ್ತೀಚೆಗೆ ಈ ಒಂದು ಮಾಧ್ಯಮಗಳಲ್ಲಿ, ಅದು ಯಾವುದೇ ಮಾಧ್ಯಮ ಇರ್ಬೋದು, ಸಾಮಾಜಿಕ ಮಾಧ್ಯಮಗಳು, ಎಲೆಕ್ಟ್ರಾನಿಕ್ ಮೀಡಿಯಾ ಇರ್ಬೋದು ಅಥವಾ ಪ್ರಿಂಟ್ ಮೀಡಿಯಾ, ಯಾವುದೇ ಮೀಡಿಯಾ ಇರ್ಬೋದು, ಇವತ್ತು ಪ್ರತಿಯೊಬ್ಬರು ಆ ಒಂದು ದುರಂತದ ಘಟನೆ ಬಗ್ಗೆ ಪ್ರತಿಯೊಬ್ಬ ವ್ಯಕ್ತಿ ಮಾತನಾಡ್ತಾ ಇದ್ದಾನೆ. ಕೆಲವರು ಏನ್ ಹೇಳಿದ್ರು, ಎಲ್ಲಾರಿ ಅವರ ಹಣೆ ಬರ ಅಷ್ಟೇ ಇತ್ತು, ಅದಕ್ಕೆ ಹಂಗಾಯಿತು. ಇನ್ನು ಕೆಲವರು ಏನಪ್ಪಾ ಅಂದ್ರೆ, ನಾವು ಮಾಡಿದಂತ ಒಂದು ಕರ್ಮ ನಮ್ಮ ಬೆನ್ನಿಗೆ ಬರುತ್ತೆ ಅನ್ನುವಂಥದ್ದು ಇನ್ನು ಕೆಲವರ ಅಭಿಪ್ರಾಯ. ಹಾಗಾದ್ರೆ ಈ ಕರ್ಮ ಅನ್ನೋದು ಬಂದಾಗ, ಈ ಕರ್ಮ ಹಿಂದಿನ ಜನ್ಮಕ್ಕೆ ಸಂಬಂಧಪಟ್ಟದ ಅಥವಾ ಇವತ್ತಿನ ಜನ್ಮಕ್ಕೆ ಸಂಬಂಧಪಟ್ಟದ, ಹೀಗೆ ಹಲವಾರು ಪ್ರಶ್ನೆಗಳು ಮತ್ತೆ ನಾವು ಮತ್ತೆ ಅನೇಕ ಪ್ರಶ್ನೆಗಳನ್ನ ರೈಸ್ ಮಾಡುವಂತಹ ಒಂದು ಸನ್ನಿವೇಶ ಬಂದೇ ಬರುತ್ತೆ. ಅದೆಲ್ಲ ಬೇಡ ವೀಕ್ಷಕರೇ. ಬಹುಶಃ ತಮಗೆಲ್ಲ ಗೊತ್ತಿರುವ ವಿನೋದ್ ಕಾಂಬ್ಳಿ ಅನ್ನುವಂಥ ಒಬ್ಬ ವ್ಯಕ್ತಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸುಮಾರು 104 ಪಂದ್ಯ ಆಟಗಳನ್ನು ಆಡಿದಂಥ ಒಬ್ಬ ವ್ಯಕ್ತಿ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರತಿಖ್ಯಾತ ಪಡೆದಂಥ ವ್ಯಕ್ತಿ. ಅಂತ ಒಬ್ಬ ವ್ಯಕ್ತಿಯ ದುರಂತ ಕಥೆಯನ್ನು ನಾನು ಹೇಳ್ತಾ ಇದ್ದೀನಿ. ಬಹುಶಃ ಇಂಥ ಒಂದು ದುರಂತ ಕಥೆ ಈ ಕ್ರಿಕೆಟಿನ ಒಂದು ಆಟದಲ್ಲಿ, ಕ್ರಿಕೆಟ್ ಆಟಗಾರರಲ್ಲಿ ನಾವು ಕೇಳಿರ್ಲಿಕ್ಕಿಲ್ಲ, ಬಹುಶಃ ನಾವು ನೋಡಿರ್ಲಿಕ್ಕಿಲ್ಲ. ಬಟ್ ಅಂತ ಒಬ್ಬ ಆಟಗಾರನ ದುರಂತ ಕಥೆ ಬಹಳ ನಮ್ಮ ಒಂದು ಇತ್ತೀಚೆಗೆ ಬಂದಂಥ ವಿಡಿಯೋಗಳನ್ನು ನೋಡಿದಾಗ ತುಂಬಾ ಮನಸ್ಸಿಗೆ ನೋವಾಗುತ್ತೆ. ಯಾಕಪ್ಪ ಈ ರೀತಿ ಇಂಥ ಒಬ್ಬ ಅಂತಾರಾಷ್ಟ್ರೀಯ ಮಟ್ಟದ ಕ್ರಿಕೆಟಿಗರಿಗೆ ಈ ಪರಿಸ್ಥಿತಿ ಬಂದದ್ದೇ ಯಾಕೆ, ಎಡವಿದ್ದಲ್ಲಿ? ಹೀಗೆ ನಮಗೆ ಹಲವಾರು ಪ್ರಶ್ನೆಗಳು ನಮ್ಮನ್ನು ಕಾಡ್ತಾ ಇರ್ತವೆ. ನಾನಿವತ್ತು ಅವರ ಒಂದು ಬ್ಯಾಕ್ಗ್ರೌಂಡ್, ಅವರ ಹಿನ್ನೆಲೆಯನ್ನು ನಾನು ನೋಡ್ತಾ ಹೋದೆ. ಎಲ್ಲಿ ಏನಾಗಿದೆ, ಎಲ್ಲಿ ಎಡವಟ್ಟಾಗಿದೆ, ವಿನೋದ್ ಕಾಂಬ್ಳಿ ಅವರು ಇಂಥ ಒಂದು ಪರಿಸ್ಥಿತಿಗೆ ಬರಲಿಕ್ಕೆ ಕಾರಣ ಏನೇ, ಹೀಗೆ ನಾವು ಅದನ್ನ ನೋಡ್ತಾ ಹೋದಾಗ ಅನೇಕ ನಮಗೆ ನಮ್ಮ ಊಹೆಗೂ ಮೀರಿದಂಥ ಘಟನೆಗಳು, ಊಹೆಗೂ ಮೀರಿದಂಥ ಯೋಚನೆಗಳು, ಎವಿಡೆನ್ಸಸ್, ಪುರಾವೆಗಳು ನಮ್ಮ ಕಣ್ಣು ಕೂಡ ವಿಚಾರ ಆಯಿತು. ವಿನೋದ್ ಕಾಂಬ್ಳಿ ಅವರು
ಇಂಥ ಒಬ್ಬ ವ್ಯಕ್ತಿ ಅಂದ್ರೆ ಒಂದು ಫೀಲ್ಡ್ ನಲ್ಲಿ ನಿಂತಾಗ ಆ ಒಂದು ರೋಚಕ ಕ್ಷಣಗಳನ್ನು ನೆನಪು ಮಾಡಿಕೊಟ್ರೆ ಸೊ ಎಂಥ ವ್ಯಕ್ತಿಗಳು ಕೂಡ ಎಂಥ ಒಬ್ಬ ವೀಕ್ಷಕರಿಗೂ ಕೂಡ ಮೈ ಚುಂಬನಿಸುವಂತ ಅಂತ ಒಬ್ಬ ಆಟಗಾರ ಇವತ್ತು ಬೀದಿ ಬೀದಿಗಳಿಗೆ ಅಲಿತಾ ಇರೋದನ್ನ ನೋಡಿದ್ರೆ ಬೇಜಾರಾಗುತ್ತೆ. ಹಾಗಾದ್ರೆ ಈ ಒಬ್ಬ ಆಟಗಾರನ ಅಂತ್ಯ ಈ ಒಂದು ದುರಂತ ಆದದ್ದು ಹೇಗೆ ಅನ್ನುವ ಪ್ರಶ್ನೆ ನಮಗೆಲ್ಲ ಕಾಡ್ತಾ ಇರೋದು. 1996ರಲ್ಲಿ ವರ್ಲ್ಡ್ ಕಪ್ ನಡೆದಾಗ ಅಲ್ಲಿ ಸೋಲು ಮುಗಿಯಿತು. ಅಲ್ಲಿ ಈ ಒಬ್ಬ ಆಟಗಾರನ ಒಂದು ದುರಂತ ಅಲ್ಲಿಂದ ಪ್ರಾರಂಭವಾಯಿತು. ಹಾಗಾದ್ರೆ ಇನ್ನು ಅನೇಕರು ಈ ಒಬ್ಬ ವಿನೋದ್ ಕಾಂಬ್ಳೆ ಬಗ್ಗೆ ಅನೇಕರು ತಮ್ಮ ಒಂದು ಅಭಿಪ್ರಾಯಗಳನ್ನು ಕೂಡ ತಿಳಿಸಿದ್ದಾರೆ. ಅಂದ್ರೆ ನೋಡಿದ ಹಾಗೆ ಅವರು ಹೇಳಿದ್ದಾರೆ ಏನಂದ್ರೆ, ವಿನೋದ್ ಕಾಂಬ್ಳೆಯವರು ಕ್ರಿಕೆಟ್ನತ್ತ ಗಮನ ಜಾಸ್ತಿ ಕೊಡದೆ ಈ ಆಲ್ಕೋಹಾಲ್ ಬೆನ್ನತ್ತಿ ಅವರ ವೃತ್ತಿ ಜೀವನವನ್ನು ಹಾಳು ಮಾಡಿಕೊಂಡ್ರು ಅಂತ ಹೇಳಿದರು. ಹೌದು, ನಾನು ಅನೇಕ ಎಕ್ಸಾಂಪಲ್ಗಳು ಕೂಡ ನೋಡಿದ್ದೀನಿ. ಯಾಕಂದ್ರೆ ವಿನೋದ್ ಕಾಂಬ್ಳೆ ಅವರು ಬಹುಶಃ ಒಂದು 4-5 months ಬ್ಯಾಕ್ ಕುಡಿದ ಅಮಲಿನಲ್ಲಿ ಅವರು ತಮ್ಮ ಹೆಂಡತಿಯನ್ನು ಹೊಡೆಯುವಂತ ಒಂದು ಪ್ರಸಂಗ ಬಂದಿದೆ, ಹೊಡೆದಿದ್ದಾರೆ. ಆವಾಗ ಅವರ ಹೆಂಡತಿ ಏನ್ ಮಾಡ್ತಾರೆ ಅಂದ್ರೆ ಕೋರ್ಟಿಗೆ ಹೋಗಿ ಪೊಲೀಸ್ ಸ್ಟೇಷನ್ ಹೋಗಿ ವಿನೋದ್ ಕಾಂಬ್ಳೆ ಮೇಲೆ ಒಂದು ಡೊಮೆಸ್ಟಿಕ್ ವೈಲೆನ್ಸ್ ಅನ್ನುವಂಥ ಒಂದು ಇದರ ಮೇಲೆ ಕೇಸ್ ಹಾಕ್ತಾರೆ. ಇದು ಇಲ್ಲಿಂದ ಪ್ರಾರಂಭ ಆಗುತ್ತೆ. ಇನ್ನು ನಿನ್ನೆ ಮೊನ್ನೆ ನಡೆದಂತ ಒಂದು ಘಟನೆಯನ್ನು ಕೂಡ ಹೇಳ್ತೀನಿ. ಕುಡಿದ ಅಮಲಿನಲ್ಲಿ ತುಂಬಾ ನಿಶೆ ಆಗಿದೆ. ತಮ್ಮ ಬುಲೆಟ್ ಅನ್ನು ಕೂಡ ಅವರಿಗೆ ಹಿಡಿಲಿಕ್ಕೆ ಆಗ್ತಾ ಇಲ್ಲ. ವಿನೋದ್ ಕಾಂಬ್ಳೆ ಅವರಿಗೆ ತಮ್ಮ ಬುಲೆಟ್ ಅನ್ನು ಕೂಡ ಹಿಡಿಲಿಕ್ಕೆ ಆಗ್ತಾ ಇಲ್ಲ, ನಿಲ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ. ಅಂತ ಒಂದು ದುಸ್ಥಿತಿಯಲ್ಲಿ ನಾನು ಅವ್ರನ್ನ ನೋಡಿದ್ದೀನಿ. ಸೊ ಆ ವಿಡಿಯೋನು ಕೂಡ ನಾನು ನಿಮ್ಗೆ ಹಾಕ್ತೀನಿ. ಇಂಥ ಒಂದು ಕೆಟ್ಟ ಪ್ರಸಂಗ ಯಾಕೆ ಬಂತು ವಿನೋದ್ ಕಾಂಬ್ಳೆ ಅವರಿಗೆ? ವಿನೋದ್ ಕಾಂಬ್ಳೆ ಅವರು ಮಾಡಿದ್ದು ಮೊದಲನೇ ತಪ್ಪಂದ್ರೆ ಅವರು ಸದಾ ನಶೆಯಲ್ಲಿರುವಂಥದ್ದು, ಆಟದತ್ತ ಗಮನ ಜಾಸ್ತಿ ಕೊಡದೆ ಹೊರಗಿನ ಬಾಹ್ಯ ಒಂದು ಈ ಅಲಂಕಾರಿಕ ಜೀವನಕ್ಕೆ ತಮ್ಮ ಒಂದು ಪ್ರಾತಿನಿಧಿತ್ವವನ್ನು ಪ್ರಾಶಸ್ತ್ಯವನ್ನು ಕೊಟ್ಟದ್ದೇ ಇವತ್ತು ಅವರ ದುರಂತಕ್ಕೆ ಕಾರಣವಾಗಿದೆ. ಬಹುಶಃ ವೀಕ್ಷಕರಿಗೆ ತಮ್ಮ ಒಂದು ಗಮನಕ್ಕೆ ನಾನು ಈ ಸಂದರ್ಭದಲ್ಲಿ ನಾನು ತರಬಯಸ್ತೀನಿ. ಏನಂದ್ರೆ, ಇವತ್ತು ವಿನೋದ್ ಕಾಂಬ್ಳೆ ಅವರ ಜೀವನ ಈ BCCI ಸಂಬಳದ ಮೇಲೆ ನಡೀತಾ ಇದೆ. ಅಂದ್ರೆ ಯೋಚನೆ ಮಾಡಿ, ಬಾಂಬೆ ಅಂತ ಮಹಾನಗರದಲ್ಲಿ 30,000ದಲ್ಲಿ ಜೀವನ ನಡೆಸುವುದು ಎಷ್ಟೊಂದು ಕಷ್ಟ ನಾನು ನೋಡಿದ್ದೀನಿ. ವಿನೋದ್ ಕಾಂಬ್ಳೆ ಅವರು ಮಾಡಿದ್ದು ಮೊದಲನೇ ತಪ್ಪಂದ್ರೆ ಅವರು ಸದಾ ನಶೆಯಲ್ಲಿರುವಂಥದ್ದು, ಆಟದತ್ತ ಗಮನ ಜಾಸ್ತಿ ಕೊಡದೆ ಹೊರಗಿನ ಬಾಹ್ಯ ಒಂದು ಈ ಅಲಂಕಾರಿಕ ಜೀವನಕ್ಕೆ ತಮ್ಮ ಒಂದು ಪ್ರಾತಿನಿಧಿತ್ವವನ್ನು ಪ್ರಾಶಸ್ತ್ಯವನ್ನು ಕೊಟ್ಟದ್ದೇ ಇವತ್ತು ಅವರ ದುರಂತಕ್ಕೆ ಕಾರಣವಾಗಿದೆ. ಬಹುಶಃ ವೀಕ್ಷಕರಿಗೆ ತಮ್ಮ ಒಂದು ಗಮನಕ್ಕೆ ನಾನು ಈ ಸಂದರ್ಭದಲ್ಲಿ ನಾನು ತರಬಯಸ್ತೀನಿ. ಏನಂದ್ರೆ, ಇವತ್ತು ವಿನೋದ್ ಕಾಂಬ್ಳೆ ಅವರ ಜೀವನ ಈ BCCI ಸಂಬಳದ ಮೇಲೆ ನಡೀತಾ ಇದೆ. ಅಂದ್ರೆ ಯೋಚನೆ ಮಾಡಿ, ಬಾಂಬೆ ಅಂತ ಮಹಾನಗರದಲ್ಲಿ 30,000ದಲ್ಲಿ ಜೀವನ ನಡೆಸುವುದು ಎಷ್ಟೊಂದು ಕಷ್ಟ ನಾನು ನೋಡಿದ್ದೀನಿ. ನಾನು ಬಾಂಬೆ ಲೈಫ್ ನೋಡಿದ್ದೀನಿ. ನಾನು ಬಾಂಬೆಯಲ್ಲಿ ಕೂಡ ನಾನು ಅದೇ ಆದಂಥ ಒಂದು ಲೈಫನ್ನು ನಾನು ಕಳೆದಿದ್ದೀನಿ. ಅಂತ ಒಂದು ಲೈಫನ್ನು ನಾನು ಬಾಂಬೆಯಲ್ಲಿ ಕೂಡ ಮಾಡಿಬಿಟ್ಟಿದ್ದೀನಿ. ಒಬ್ಬ ಅಂತಾರಾಷ್ಟ್ರೀಯ ಮಟ್ಟದ ಆಟಗಾರ ತನ್ನ ಉಪಜೀವನಕ್ಕಾಗಿ ಕೇವಲ BCCI ಕೊಡುವಂತ 30,000 ರೂಪಾಯಿ ಸಂಬಳದ ಮೇಲೆ ತನ್ನ ಜೀವನ ನಡೆಸ್ತಾನಂದ್ರೆ ಇದಕ್ಕಿಂತ ದೊಡ್ಡ ದುರಂತ ಇನ್ನೇನ್ರಿ? ಹಾಗಾದ್ರೆ ವಿನೋದ್ ಕಾಂಬ್ಳೆ ಅವರ ಕೆಲವು ಹ್ಯಾಬಿಟ್ಸ್ ಅಂತ ಏನ್ ಹೇಳ್ತಾರೆ, ಅವರ ಕೆಲವು ಹ್ಯಾಬಿಟ್ಸ್ಗಳನ್ನ ಅವರು ಇನ್ ಕೇಸ್ ಅವರು ಚೇಂಜ್ ಮಾಡ್ಕೊಂಡಿದ್ರೆ ಬಹುಶಃ ಇವತ್ತು ರಾಷ್ಟ್ರ ಮಟ್ಟದ ಕ್ರಿಕೆಟ್ನಲ್ಲಿ ತಮ್ಮದೇ ಆದಂತಹ ಒಂದು ಯಾವುದೋ ಒಂದು ಹುದ್ದೆಯಲ್ಲಿ ಇಟ್ಬಿಟ್ಟು ಅವರು ಆರಾಮ ಇರ್ಬೋದಾಗಿತ್ತು. ಇದೇ ಒಂದು ಪ್ರವೃತ್ತಿ, ಇದೇ ಒಂದು ಅವರ ಒಂದು ಏನು ಹ್ಯಾಬಿಟ್ ಇದೆ ನೋಡಿ, ಇದೇ ಮುಂದುವರೆದರೆ ನಾಳೆ ಈ ಒಂದು BCCI ಅಥವಾ ಈ ಕ್ರಿಕೆಟ್ ಮಂಡಳಿಗಳಿಗೆ ಕೆಟ್ಟ ಹೆಸರು ಬರಬಹುದು ಅನ್ನೋ ಒಂದು ಕಾರಣಕ್ಕಾಗಿ ಈ ಕ್ರಿಕೆಟ್ ಮಂಡಳಿಗಳು ಯಾರು ಕೂಡ ಕೆಲಸ ಕೊಡಲಿಕ್ಕೆ ಮುಂದೆ ಬರ್ತಿಲ್ಲ. ಜೊತೆಗೆ ಬಾಲ್ಯ ಸ್ನೇಹಿತನಾದಂತಹ ಸಚಿನ್ ತೆಂಡೂಲ್ಕರ್ ಕೂಡ ಇವರ ಒಂದು ಹ್ಯಾಬಿಟ್ ನಿಂದಾಗಿ ಅವರು ದೂರ ಉಳಿದಿದ್ದಾರೆ. ಬಹಳಷ್ಟು ಕಡೆ ನಾನು ಬಹಳಷ್ಟು ಕಡೆ ಈಗ ಕೆಲವೊಂದು ವಿಷಯಗಳು ನಾನು ಚರ್ಚೆ ಮಾಡಿದೆ. ಕೆಲವೊಂದು ಕಡೆ ನಾನು ಚರ್ಚೆ ಮಾಡಿದಾಗ ಏನು ವಿಷಯ, ಈ ವಿನೋದ್ ಕಾಂಬ್ಳೆ ಅನ್ನೋದು ದಲಿತ ಅನ್ನೋ ಕಾರಣಕ್ಕಾಗಿ ಅವರ ಕಾಸ್ಟ್ ಫ್ಯಾಕ್ಟರಿ ಎಲ್ಲಾದ್ರೂ ಅವರನ್ನ ಈ ಮೂಲಗುಂಪು ಮಾಡಿತಾ, ನೆಪೋಟಿಸಮ್ ಏನಾದ್ರು ಮೂಲಗುಂಪು ಮಾಡಿತಾ, ಅಥವಾ ಸಚಿನ್ ತೆಂಡೂಲ್ಕರ್ ಅವರು ಬೆಳೆಗೋಸ್ಕರ ಇವರನ್ನ ಮೂಲಗುಂಪು ಮಾಡಿದ್ದಾರೆ. ಹೀಗೆ 10 ಹಲವಾರು ಕೇಳಿದಾಗ ಇನ್ ಕೇಸ್
ಅವರು ದಲಿತರು ಅನ್ನೋ ಒಂದೇ ಕಾರಣಕ್ಕಾಗಿ ಅವ್ರನ್ನ ಮೂಲೆ ಹುಟ್ಟು ಮಾಡಬೇಕಾಗಿದ್ದರೆ 104 ಒನ್ ಡೇ ಪಂದ್ಯಗಳಿಗೆ ಆಡಲಿಕ್ಕೆ ಕ್ರಿಕೆಟ್ ಮಂಡಳಿ ಅವಕಾಶ ಕೊಡ್ತಿರಲಿಲ್ಲ. ಜೊತೆಗೆ ಸುತ್ತ ಸಚಿನ್ ತೆಂಡೂಲ್ಕರ್ ಅವರೇ ಅನೇಕ ಸಂದರ್ಭದಲ್ಲಿ ಇವರನ್ನ ಆಟದಲ್ಲಿ ಅಂದ್ರೆ ಆಡೋಕೆನೆ ಕರ್ಕೊಂಡು ಹೋದಂತ ಪ್ರಸಂಗಗಳಿವೆ. ಇವರಿಗಿಂತನೂ ಈಗ ನಾನು ಹೇಳ್ಕೊಂಡ್ರೆ ವಿನೋದ್ ಕಾಂಬ್ಳೆ ಅವರ ನೀಡಿದಂತ ಪ್ರದರ್ಶನಕ್ಕಿಂತಲೂ ಹೆಚ್ಚಿಗೆ ಒಳ್ಳೆಯ ಪ್ರದರ್ಶನ ಮಾಡಿದಂತ ಆಟಗಾರನ ಬಿಟ್ಟು ವಿನೋದ್ ಕಾಂಬ್ಳೆ ಅವರಿಗೆ ಅವಕಾಶ ಕೊಟ್ಟದ್ದು ಸಾಕಷ್ಟು ಉದಾಹರಣೆಗಳಿದೆ. ಹಾಗಿದ್ದಾಗ ಇಲ್ಲಿ ನೆಪೋಟಿಸಂ ಅಥವಾ ಕಾಸ್ಟಿಸಂ ಫ್ಯಾಕ್ಟರ್ ಬಹುಶಃ ಬಂದಿಲ್ಲ ಮತ್ತು ಬರೋದಿಲ್ಲ. ಇನ್ನು ಸಚಿನ್ ತೆಂಡೂಲ್ಕರ್ ಅವರು ವಿನೋದ್ ಕಾಂಬ್ಳೆ ಅವರನ್ನ ತಾವು ಬೆಳೆಗೋಸ್ಕರ ಅವರನ್ನು ಮೂಲೆ ಮಾಡಿದ್ರು ಅನ್ನುವಂಥ ಆರೋಪ ಕೇಳಿಬರ್ತದೆ. ನೀವು ಈ ಒಂದು 96 ನಂತರ 1996 ನಂತರ ವಿನೋದ್ ಕಾಂಬ್ಳೆ ಅವರ ಆಟದ ಪ್ರದರ್ಶನವನ್ನು ನೋಡಿದ್ರೆ ನಿಮಗೆ ಗೊತ್ತಾಗತ್ತೆ ವಿನೋದ್ ಕಾಂಬ್ಳೆ ಅವರೇ ತಮ್ಮ ಜೀವನದ ದುರಂತ ಕಥೆಯನ್ನ ಬರೆದಿಟ್ಟಿದ್ದು ಅನ್ನೋದು ಗೊತ್ತಾಗುತ್ತೆ. ಯಾಕಂದ್ರೆ ಅವರು ಕ್ರಿಕೆಟ್ ಮೈದಾನದಲ್ಲಿ ಅವರು ಆಡಿದ್ದು ಕಡಿಮೆ, ಬಟ್ ಬಾಹ್ಯ ಮೈದಾನದಲ್ಲಿ ಈ ಔಟ್ವರ್ಡ್ ವರ್ಲ್ಡ್ ಏನಂತ ಹೇಳ್ತೀವಿ ನೋಡಿ, ಇನ್ ದಿ ಸ್ಟೇಡಿಯಂ ಆಫ್ ಔಟ್ವರ್ಡ್ ವರ್ಲ್ಡ್ he has exhibited in a different manner. ಅವರು ಈ ಅಲಂಕಾರಿಕ ಕಿವಿಯಲ್ಲೆಲ್ಲ ಏನೋ ಇಟ್ಕೊಳ್ತಾರೆ, ಏನೋ ಹೇಳ್ತಾರೆ, ರಿಂಗ್ಸ್ ಎಲ್ಲ ಬರುತ್ತೆ, ರಿಂಗ್ಸ್ ಎಲ್ಲ ಇಟ್ಕೊಳ್ಳೋದು, ಆಮೇಲೆ ಮೀಸೆ ಸ್ಟೈಲಿಶ್ ಎಲ್ಲ ಮಾಡೋದು. ಹೀಗೆ ಅಲಂಕಾರಿಕ ಜೀವನದ ಬೆನ್ನತ್ತಿದಾಗ ತಮ್ಮ ವೃತ್ತಿ ಜೀವನವನ್ನ ಅವರು ಮರೆಸಿದ್ದು ಖಂಡಿತವಾಗಿ ನಾನು ಈ ಸಂದರ್ಭದಲ್ಲಿ ಹೇಳಬೇಕಾಗುತ್ತೆ. ಸೊ he preferred more towards his entertainment life ಅಂತ ನಾನು ಹೇಳ್ತೀನಿ than his professional life. ಅಲಂಕಾರಿಕ ಡಾಂಬಿಕ ಜಗತ್ತು ಇದು. ನಾನು ಡ್ರೆಸ್ ಹಾಕ್ಬೇಕು, ನಾನು ಇದನ್ನು ಮಾಡಬೇಕು, ಅದು ಮಾಡಬೇಕು. ಆಮೇಲೆ ಇನ್ನೊಂದು ಜೊತೆಗೇನೆ ಈ ಅಲಂಕಾರಿಕ ಜೊತೆಗೇನೆ ಅವರಿಗೆ ಒಂದು ನಶೆ, ಅಮಲು ಪದಾರ್ಥ, ಮತ್ತೆ ಒಂದು ಏನೇಳಿ ಅವರ ಪ್ರತಿ ಜೀವನವನ್ನು ಹಾಳು ಮಾಡಿದೆ. ಇಂಥ ಒಬ್ಬ ದುರಂತ ಕಥೆ ಇವತ್ತು ವಿನೋದ್ ಕಾಂಬ್ಳೆಗೆ ಬಂದಿದೆ. ನಿನ್ನೆ ನೋಡಿದ್ರೆ ಗೊತ್ತಾಗುತ್ತೆ ಇಂಥ ಒಂದು ದುರಂತ ಕಥೆ ಯಾವ ಆಟಗಾರನಿಗೂ ಬರಬಾರ್ದು. ನೋಡಿ ಅಂತ ನೆನಪಿಟ್ಕೊಳ್ಳಿ, ವೃತ್ತಿ ಎಂದಾಗ ಅಲ್ಲಿ ನಾವು 100% ನಮ್ಮ ಒಂದು ಡೆಡಿಕೇಶನ್ ಅನ್ನು ಕೊಡಲೇಬೇಕಾಗುತ್ತೆ. ವಿ ಹ್ಯಾವ್ ಟು ಡೆಡಿಕೇಟ್ ಅಸೆಸ್ಮೆಂಟ್, ವಿ ಹ್ಯಾವ್ ಟು ಡೆಡಿಕೇಟ್ 100% ಎಫರ್ಟ್ towards our goal, towards our profession, so that we can get the fruitful results. Then only we will shine in the outward world. If you prepare more towards the outward world, then professional life automatically come down or either collapse. So hence, always first our profession, then the rest of the world is there. So after the profession, you can enjoy, you can entertain as you wish, provided the society should respect you, honor you. That is the main thing. So today the situation is very bad with Mr. Vinod Kamble. The society is showing its sympathy towards the Vinod Kamble. ಅಯ್ಯೋ ಪಾಪ ಅಂತ ಇದ್ದಾರೆ. ವೈ ದಿಸ್ ಸಿಚುವೇಶನ್? ಇಂಥ ಒಂದು ಸನ್ನಿವೇಶಕ್ಕೆ, ಇಂಥ ಒಂದು ಪ್ರಸಂಗಕ್ಕೆ ನಾವೇ ಕಾರಣ ತಾನೆ. ನಾವು ನಮ್ಮ ಪ್ರೊಫೆಷನ್, ನಮ್ಮ ವೃತ್ತಿ ಜೀವನದಲ್ಲಿ ನಮ್ಮ ವೃತ್ತಿಗೆ ನಾವು 100% ಡೆಡಿಕೇಶನ್ ಮಾಡಿದರೆ ಇವತ್ತು ವಿನೋದ್ ಕಾಂಬ್ಳೆ ಅವರಿಗೆ ಈ ಪರಿಸ್ಥಿತಿ ಬರ್ತಿರಲಿಲ್ಲ ಅನ್ನುವಂಥದ್ದು ನನ್ನ ಅಭಿಪ್ರಾಯ ಅಷ್ಟೇ. ಏನೇ ಇರಲಿ ವೀಕ್ಷಕರೇ, ಇಂಥ ದುಸ್ಥಿತಿ ಇವತ್ತು ಬರೀ 30,000 ರೂಪಾಯಿ BCCI ಕೊಡುವಂಥ ಸಂಬಳದಲ್ಲಿ ಅವರ ಜೀವನ ಬದುಕ್ತಾ ಇದೆ. ತುಂಬ ಬೇಜಾರಾಗುತ್ತೆ. ಅವರ ಭವಿಷ್ಯ ಇನ್ನೇನಾದರೂ ಒಂದು ಈ ಕ್ರಿಕೆಟ್ ಒಂದು ರಂಗದಲ್ಲಿ, ಕ್ರಿಕೆಟ್ ಒಂದು ಕ್ಷೇತ್ರದಲ್ಲಿ ಅವರಿಗೆ ಯಾವುದಾದ್ರೂ ಕೆಲಸ ತರೋಕ್ಲಿ, ಅವರಿಗೆ ಒಂದು ಒಳ್ಳೆಯ ಜೀವನ ಬರಲಿ. ಈ ಫೈನಾನ್ಸಿಯಲ್ ಇದೇನಿದೆ, ಈ ಫೈನಾನ್ಸಿಯಲ್ ಸ್ಟ್ರಗಲ್ ಇದೆ, ಈ ಫೈನಾನ್ಸಿಯಲ್ ಒಂದು ಸಿಚುವೇಶನ್ ಏನು ನೋಡಿ, ಡ್ರಾಸ್ಟಿಕ್ ಫೈನಾನ್ಸಿಯಲ್ ಒಂದು ಸಿಚುವೇಶನ್ ಅವರಿಗೆ ಬಂದದ್ದು ಬೇಗನೆ ಮಾಯವಾಗಲಿ ಅಥವಾ ಅವ್ರನ್ನ ಬಿಟ್ಟು ಹೋಗಲಿ, ಅವ್ರ ಫೈನಾನ್ಸಿಯಲ್ ಸ್ಥಿತಿ ಇನ್ನಷ್ಟು ಸ್ಟ್ರಾಂಗ್ ಆಗಲಿ ಅಂತ ಈ ಸಂದರ್ಭದಲ್ಲಿ ನಾನು ಹೇಳ್ತೀನಿ, ನಾನು ಬೇಡ್ತೀನಿ ಕೂಡ. ಇನ್ನು ಬಹುಶಃ ನಾನು ನೆಕ್ಸ್ಟ್ ಮಂತ್ ಟ್ರಾವೆಲಿಂಗ್ ಟೂರ್ಸ್ ಮುಂದೆ ಅಂದರೆ ಆಗಸ್ಟ್ ಮತ್ತು ಸೆಪ್ಟೆಂಬರ್ದಲ್ಲಿ ನಾನು ಮುಂದಕ್ಕೆ ಹೋಗ್ತಾ ಇದ್ದೀನಿ. ಇಫ್ ಪಾಸಿಬಲ್ ನಾನು ಅವರ ಸಂದರ್ಶನವನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಬಾಂದ್ರಾ ಈಸ್ಟ್ನಲ್ಲಿ ಅವ್ರ ಮನೆ ಇದೆ, ನನಗೆ ಗೊತ್ತಿಲ್ಲ ಅವರು ಬಾಂದ್ರಾ ಈಸ್ಟ್ನಲ್ಲಿ ಮನೆ ಇದೆ. ಸೊ ನನಗೆ ಅವಕಾಶ ಯಾವುದು ಕೊಟ್ಟರೆ ನನಗೆ
ಅವಾಗ ನಾನು ಹೋದಾಗ ಅವರು ಅವಕಾಶ ಕೊಟ್ಟೆ. ಖಂಡಿತ ಅವರನ್ನು ನಾವು ಮೀಟಾಗಿ ಅವರ ಒಂದು ಸಂದರ್ಶನವನ್ನು ಕೂಡ ತಮಗೆ ನಾನು ಪ್ರಸ್ತುತಪಡಿಸ್ತೀನಿ. ಓಕೆ ವೀಕ್ಷಕರು, ಇದು ನಮ್ಮ ಇಂದಿನ ಒಂದು ವಿಶೇಷ ಸಂಚಿಕೆ. ಲೈಕ್ ಆಗಿದ್ದರೆ ಇಂಥ ಒಂದು ವಿಡಿಯೋಗಳನ್ನು, ಇಂಥ ಒಬ್ಬ ಆಟಗಾರನ ಬಗ್ಗೆ ತಮ್ಮ ಕಮೆಂಟ್ಗಳನ್ನು ಹೇಳಿ, ಜೊತೆಗೆ ಇಂಥ ವಿಡಿಯೋಗಳನ್ನು ಸಾಧ್ಯವಾದಷ್ಟು ಮಟ್ಟಿಗೆ BCCIಗೆ ತಲುಪುವವರೆಗೂ ಈ ವಿಡಿಯೋವನ್ನು ಶೇರ್ ಮಾಡಿ ಅಂತ ಹೇಳಿಬಿಟ್ಟು ನನ್ನ ಒಂದು ಕಾರ್ಯಕ್ರಮವನ್ನು ಮುಗಿಸ್ತೀನಿ. ನಮಸ್ಕಾರ.